ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲಿಗೆ ಸ್ವಾಗತ. ಬನ್ನಿ, ಇಂದು ನಾವು ಮಲಬಾರ್ ಬಿರಿಯಾನಿ ತಯಾರಿಸೋಣ. ಒಂದು 5 kg ಬಿರಿಯಾನಿ ಆರ್ಡರ್ ನನಗೆ ಬಂದಿದೆ. ಸೊ ಅದನ್ನು ನಿಮಗೆ ಯಾವ ರೀತಿಯಲ್ಲಿ ಸಿಂಪಲ್ಲಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು 5 kg ಬಾಸ್ಮತಿ ರೈಸನ್ನು ಒಂದು 2-3 ಸಲ ತೊಳೆದು ನೀರಲ್ಲಿ ಉಣೆ ಹಾಕ್ಬಿಡಿ. ಆಲ್ಮೋಸ್ಟ್ ಒಂದು 20 to 25. ಸೊ ಈ ಪ್ರಾಸೆಸ್ ಸ್ಟಾರ್ಟ್ ಮಾಡುವಾಗಲೇ ಹಾಕ್ಬಿಡಿ. ನಮಗೆ ಬೇಕಾಗಿರೋ ಸ್ಪೈಸು ಏಲಕ್ಕಿ, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಜಾವತ್ರಿ, ಜಾಕಾಯಿ ಇದೆಲ್ಲ 15 ಗ್ರಾಮ್ ತಗೊಳ್ಳಿ. ಒಂದು ಮುಕ್ಕಾಲು ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ, ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಬೇಕು ಅಂದರೆ ಒಂದು ಆಲ್ಮೋಸ್ಟ್ 1.5 kg ಈರುಳ್ಳಿಯನ್ನು ನೈಸಾಗಿ ಹಚ್ಚಿಕೊಂಡಿದ್ದೀನಿ. ಸೊ ಈರುಳ್ಳಿ ಇವಾಗ ಆ್ಯಡ್ ಮಾಡೋಣ. ಸೊ 1.5 kg ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಇದನ್ನು ಚೆನ್ನಾಗಿ ಸಾರ್ಟ್ ಮಾಡಬೇಕು. ಫುಲ್ ಬ್ರೌನ್ ಕಲರ್ ಆಗಬಾರ್ದು. ಆಲ್ಮೋಸ್ಟ್ 80% ಆನಿಯನ್ ಆಗಿದ ತಕ್ಷಣ ನೆಕ್ಸ್ಟ್ ಪದಾರ್ಥಗಳು ಏನೇನು ಅಂತ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಚಿಕನ್ ಇಲ್ಲಿ 6.5 kg ಚಿಕನ್ ತೊಗೊಂಡಿದ್ದೀನಿ 5 kgಗೆ. ಸೊ ನೀವು 7 kg ಹಾಕೊಬೋದು, 8 kg ಹಾಕೊಬೋದು, ಇಲ್ಲ ಈಕ್ವಲ್ ಆಗಿ ಮಾಡ್ತೀನಿ ಅಂದರೆ 5 kg ಕೂಡ ಹಾಕೊಬೋದು. ಸೊ ಆನಿಯನ್ ನೋಡಿ ಈ ಲೆವೆಲ್ಗೆ ಸಾರ್ಟ್ ಆದಮೇಲೆ, ಈರುಳ್ಳಿ ಈ ಲೆವೆಲ್ಗೆ ಸಾರ್ಟ್ ಆದಮೇಲೆ ನೆಕ್ಸ್ಟ್ ಏನೇನು ಪದಾರ್ಥಗಳನ್ನು ಹಾಕೊಬೇಕು ಇನ್ನೊಂದ್ಸಲಿ ತೋರಿಸ್ತೀನಿ ಯಾವ ರೇಂಜಿಗೆ ಈರುಳ್ಳಿ ಆಗಬೇಕು ಅಂತ. ನೋಡಿ ಈ ಲೆವೆಲ್ಗೆ ಬರಬೇಕು. ಓಕೆನಾ? ಜಾಸ್ತಿ ಬ್ರೌನ್ ಆಗೋದು ಬೇಡ, ಮೀಡಿಯಮ್ ಆಗಿರಬೇಕು. ಓಕೆ, ಈರುಳ್ಳಿ ಚೆನ್ನಾಗಿ ನೋಡಿ ಈ ಲೆವೆಲಲ್ಲಿ ಸಾರ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಏನೇನು ಆ್ಯಡ್ ಮಾಡಬೇಕು ಅಂದರೆ ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಒಂದು 100-150 ಗ್ರಾಮ್ ಎರಡೂ ಮಿಕ್ಸ್ ಮಾಡಿ 150 ಗ್ರಾಮಷ್ಟು ಪುದೀನ ಕೊತ್ತಂಬರಿ ಎರಡನ್ನೂ ನೈಸಾಗಿ ಹಚ್ಚಿಕೊಂಡಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ಓಕೆ, ಚೆನ್ನಾಗಿ ವಾಶ್ ಮಾಡಿ ನೈಸಾಗಿ ಚಾಪ್ ಮಾಡಿ ಇದನ್ನು ಹಾಕ್ಕೊಳ್ಳಿ. ಸೊ ಇದು ಒಂದು ನಿಮಿಷ 2 ನಿಮಿಷ ಸಾಲ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಟೋಟಲಾಗಿ ನಾನು 250 ಗ್ರಾಮ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಸೊ 250 ಗ್ರಾಮೇಜ್ ಸಾಕು. ಜಾಸ್ತಿ ಹಾಕಿದ್ರೆ ಏನಾಗುತ್ತಪ್ಪ ಅಂದರೆ ರೈಸಿಗೆ ಬರೀ ಮಸಾಲೆ ಆ ಒಂದು ಗಟ್ಟಿ ಥರ ಬಂದ್ಬಿಡುತ್ತೆ. ಸೊ ಎಲ್ಲ ನೀವು ಏನೇ ಮಾಡಿದ್ರು ಒಂದು ಲಿಮಿಟಲ್ಲಿ ಕರೆಕ್ಟಾಗಿ ಈ ರೈಸ್ಗೆ ಎಷ್ಟು ಬೇಕೋ, ಚಿಕನ್ಗೆ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಸೊ ಇದೇ ಪ್ರಾಸೆಸಲ್ಲಿ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಓಕೆ, ಸೊ 250 ಗ್ರಾಮ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಆ್ಯಡ್ ಮಾಡಿದ್ದೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೆಕ್ಸ್ಟು ಒಂದು 300 ಗ್ರಾಮಷ್ಟು ಹಸಿ ಮೆಣಸಿಕಾಯಿನ ಜಸ್ಟ್ ರಫಾಗಿ ರುಬ್ಬಿದ್ದೀನಿ. ಫುಲ್ ಸಾಫ್ಟ್ ಪೇಸ್ಟ್ ಬೇಡ, ಯಾಕಂದರೆ ಇದರಲ್ಲಿ ನಾವು ಬೇರೆ ಖಾರ ಪುಡಿನೋ ಮಸಾಲೆನೋ ಏನೂ ಹಾಕ್ತಾಯಿಲ್ಲ. ಸೊ ಈ ಒಂದೇ ಖಾರನೇ ಮೇಯ್ನಾಗಿ ಬಿರಿಯಾನಿಗೂ ಚಿಕನ್ಗೂ ಆ್ಯಡ್ ಆಗೋದು. ಸೊ ಹಂಗಾಗಿ ಒಂದು 300 ಗ್ರಾಮ್ ಒಳ್ಳೆ ಖಾರ ಇರುವಂಥ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ. ಈ ಶುಂಠಿ ಬೆಳ್ಳುಳ್ಳಿದು ಮತ್ತು ಈ ಹಸಿಮೆಣ್ಸಿನ್ಕಾಯಿದು ಆ ಒಂದು ಸ್ಮೆಲ್ಲೆಲ್ಲ ಹೋಗೋ ತನಕ ವೆಯ್ಟ್ ಮಾಡಿ. ಸೊ ಒಂದು 5-6 ನಿಮಿಷ ಚೆನ್ನಾಗಿ ಸಾರ್ಟ್ ಮಾಡಿ. ನೆಕ್ಸ್ಟು ಟೊಮೊಟೊ ನಾನು 1/4 kg ಟೊಮೊಟೊ ಹಾಕ್ಕೊಂಡಿದ್ದೀನಿ. ಸೊ 1/4 kg ಟೊಮೊಟೊ ನೈಸಾಗಿ ಹಚ್ಬಿಟ್ಟು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಉಪ್ಪು ನಾನು ಟೋಟಲಾಗಿ ಉಪ್ಪು ಒಂದು ಇಡೀ ಹಾಕ್ಕೊಂಡಿದ್ದೀನಿ ಕೈಗೆ. ನಮ್ಮ ಕ್ಯಾಟ್ರಿಂಗ್ ಲೆಕ್ಕ ಬಂದು ಒಂದು 5 kgಗೆ ಒಂದು ಇಡೀ ಲೆಕ್ಕ. ಸೊ ನೀವು ರುಚಿಗೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಮೊಸರಿಗೆ ಅರ್ಶಿನ, ಒಂದು ಸ್ವಲ್ಪ ಅರ್ಶಿನ. ಸೊ ನಾನು ಉಪ್ಪು ಹೇಳಿದ್ನಲ್ಲ, ಈ ಮೊಸರಲ್ಲೇ ಆ್ಯಡ್ ಮಾಡ್ಕೊಂಡಿರೋದು. ಸೊ ಇದರಲ್ಲಿ ಮೊಸರು, ಅರ್ಶಿನ, ಉಪ್ಪು 300 ml ಮೊಸರು ಹಾಕ್ಕೊಂಡಿದ್ದೀನಿ. ಓಕೆ, ಅರ್ಶಿನ ಮತ್ತು ಒಂದು ಇಡೀ ಉಪ್ಪು, ಇದು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ನಮ್ಮದು ಬೇಸ್ ಕಲರು, ಇದಕ್ಕೆ ಬೇರೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಆ್ಯಡ್ ಮಾಡ್ತಾಯಿಲ್ಲ. ಸೊ ಅರ್ಶಿನ ಕೂಡ ನ್ಯಾಚುರಲಾಗಿ ನಮ್ಮ ತೋಟದ್ದೇ ಡ್ರೈ ಮಾಡಿ ಒಣಗಿಸಿ ಪುಡಿ ಮಾಡಿ ಹಾಕಿರೋವಂಥ ಅರ್ಶಿನ. ಸೊ ಅದು ಕೂಡ ಇದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂದರೆ ಚಿಕನ್ನ. ಸೊ 6.5 kg ಚಿಕನ್ನು ತೊಳೆದು ಮಡಗಿದ್ದೀನಿ. ಸೊ 6.5 kg ಚಿಕನ್ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಮಸಾಲೆ ಸ್ಪ್ರೆಡ್ ಆಗುವಂತೆ, ಚಿಕನ್ ಪೀಸಸ್ ಮೇಲೆ ಮಸಾಲೆ ಸ್ಪ್ರೆಡ್ ಆಗುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿ ಇದನ್ನು ಆಲ್ಮೋಸ್ಟ್ ಒಂದು 20 ಮಿನಿಟ್ಸು ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಕ್ಬಿಡಿ. ನೀರಂಶ ಕಡಿಮೆ ಇದ್ದರೆ ಲೈಟಾಗಿ ಬೇಕಾದ್ರೆ ನೀರನ್ನ ನೀವು ರೆಡಿ ಮಾಡ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು, ನೆಕ್ಸ್ಟು ಚಿಕನ್ ಮಿಕ್ಸ್ ಆಯ್ತಾ ಇದ್ದಂಗೆ ಇನ್ನೊಂದು ತಪ್ಪಲೆಯಲ್ಲಿ ನಾವು 5 kg ರೈಸು ಬೇಯಿಸೋಕ್ಕೆ ಬೇಕಾಗಿರೋ ನೀರು. ಸೊ ಒಂದು ಗ್ಲಾಸ್ಗೆ ಅಥವಾ 1 kgಗೆ 5 ಲೀಟ್ರ್ ನೀರು ಲೆಕ್ಕದಲ್ಲಿ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಮಡಗೋಣ. ಓಕೆ, ಸೊ ಆ ನೀರಲ್ಲಿ ಆಗಲೇ ನಾವು ತೊಳೆದು ಮಡಗಿರುವ ಬಾಸ್ಮತಿ ರೈಸು ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. ಸೊ 1 kgಗೆ 5 ಲೀಟ್ರ್ ನೀರು ಲೆಕ್ಕದಲ್ಲಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೂ ಒಂದು ಇಡೀ ಉಪ್ಪು ಹಾಕಿದ್ದೀನಿ. ಸೊ ನಿಮಗೆ ಉಪ್ಪು ಕಡಿಮೆ ಇದ್ದರೆ ನೋಡ್ಕೊಂಡಾಗಿ, ಉಪ್ಪು ನಿಮ್ಮ ರುಚಿಗೆ ತಕ್ಕಂಗೆ. ಸೊ 5-10 ನಿಮಿಷದಲ್ಲೇ ಚೆನ್ನಾಗಿ ಕುದಿ ಬರುತ್ತೆ. ಸೊ ಇವತ್ತು ಬಾಸ್ಮತಿ ರೈಸ್ ಹಾಕುವಾಗ
ನಾವು ಒಂದು 70% ಆಗಿದ ತಕ್ಷಣ ನಮ್ಗೆ ಅಕ್ಕಿ ಉದ್ದ ಗೊತ್ತಾಗುತ್ತೆ. 70%ಅಲ್ಲಿ ನೀವು ಹಾಕಿರೋ ಅಕ್ಕಿ ಉದ್ದ ಗೊತ್ತಾಗುತ್ತೆ. ಸೊ ಅದನ್ನು ಇವಾಗ ಸ್ಟ್ರೈನ್ ಮಾಡಿ ಆಲ್ರೆಡಿ ನಾವು ಆ ಚಿಕನ್ ಬೇಯಿಸಿಕ್ಕಿದ್ದೀವಲ್ಲ, ಆ ಚಿಕನ್ ಮಸಾಲೆಗೆ ಈ ರೈಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀರೆಲ್ಲ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಡು ನೀಟಾಗಿ ಬಸದ್ಬಿಟ್ಟು ಈ ಥರ ಸ್ಟ್ರೈನ್ ಮಾಡಿ ಲೆವೆಲಾಗಿ ಹಾಕ್ಕೊಳ್ಳಿ. ಸೊ ಚಿಕನ್ ಜೊತೆ ಮಿಕ್ಸ್ ಮಾಡೋದು ಬೇಡ, ಚಿಕನ್ ಬಂದು ಬೇಸಲ್ಲೇ ಇರುತ್ತೆ, ರೈಸ್ನ ನಾವು ಚಿಕನ್ ಮೇಲ್ಗಡೆ ಹಾಕ್ಕೊಳ್ಳೋಣ. ಓಕೆನಾ? ಸೊ ಆ ರೀತಿಯಲ್ಲಿ ಕಂಪ್ಲೀಟ್ ರೈಸ್ನ ಎತ್ತಿ ಲೆವೆಲ್ ಮಾಡಿ ಹಾಕಿ, ನೆಕ್ಸ್ಟು ಒಲೆಗೆ ಒಂದು ಗಟ್ಟಿ ಇರುವ ದೋಸೆ ಹಂಚು, ಅದು ಚಿಕ್ಕ ಪಾತ್ರೆ ಆದರೆ ಮಾಡ್ಬೋದು, ದೊಡ್ಡ ಪಾತ್ರೆಗಳು ಕಷ್ಟ. ಸೊ ಹಂಚನ್ನು ಆನ್ ಮಾಡಿ ನಾವು ಹಾಕಿರೋ ರೈಸ್ನ ಲೆವೆಲ್ ಮಾಡಿ ಅದ್ರ ಮೇಲೆ ಮುಚ್ಚಿಗೆ ನೋಡಿ. ಈ ಥರ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಆ ಮಸಾಲೆ ಎಲ್ಲ ರೈಸಿಗೆ ಹಿಡ್ಕೊಳ್ಳೋಕ್ಕೋಸ್ಕರ. ಓಕೆ, ಟೋಟಲಾಗಿ ಚಿಕನ್ನ ನಾವು ಮೇಲ್ಗಡೆ ತರೋದು ಬೇಡ, ಜಸ್ಟ್ ಆ ನೀರು ನೋಡಿ ಈ ಲೆವೆಲಲ್ಲಿ ನೀರು ಇರಬೇಕು, ಆವಾಗಲೇ ನಿಮಗೆ ಪರ್ಫೆಕ್ಟಾಗಿ ಬರೋದು. ಒಂದು ರಸ, ನೀರು, ಆಯಿಲೆಲ್ಲ ಸೊ ಈ ಲೆವೆಲ್ಗೆ ಇರಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಲೆವೆಲ್ ಮಾಡಿ ಒಂದು 1/4 ಲೀಟ್ರ್ ಹಾಲಿಗೆ ಒಂದು 200 ml ತುಪ್ಪನ ಮಿಕ್ಸ್ ಮಾಡಿದ್ದೀನಿ. ಸೊ ಅದನ್ನು ನಾವು ಇದ್ರ ಸುತ್ತಲೂ ಹಾಕೋಣ. ಸೊ ಇದು ಬಂದು ರೈಸ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೂ ರೈಸು ಸಾಫ್ಟಾಗಿರುವಂತೆ ನೋಡ್ಕೊಳ್ಳುತ್ತೆ. ನೆಕ್ಸ್ಟು ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಈರುಳ್ಳಿ, ಗೋಡಂಬಿ ಮತ್ತು ದ್ರಾಕ್ಷಿ, ಇದು ಮಲಬಾರ್ ಬಿರಿಯಾನಿಗೆ ತುಂಬ ಇಂಪಾರ್ಟೆಂಟು. ಸೊ ಮಲಬಾರ್ ಸ್ಟೈಲಲ್ಲಿ ಆ ಗೋಡಂಬಿ, ದ್ರಾಕ್ಷಿ ಎಲ್ಲ ರೈಸ್ ಜೊತೆ ಆ್ಯಡ್ ಮಾಡಿನೇ ತಿನ್ನೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಆನಿಯನ್ನ ಫ್ರೈ ಮಾಡಿ ಮೊದಲೇ ಮಡಗಿದ್ದೀವಿ, ಅದನ್ನು ಟಾಪಿಂಗಲ್ಲಾಗಿ ಹಾಕ್ಕೊಡ್ಬೇಕು. ಈ ಥರ ಎಲ್ಲ ಕಡೆಯೂ ಈ ಥರ ಟಾಪ್ ಮಾಡಿ ಹಾಕಿ, ಟಾಪಿಂಗೆಲ್ಲ ಆದಮೇಲೆ ತಟ್ಟೆ ಮುಚ್ಚಿಬಿಡೋಣ. ಸೊ ಆಲ್ರೆಡಿ ನಾವು ಹಂಚು ಕೆಳಗಡೆ ಕೊಟ್ಟಿದ್ದೀವಲ್ಲ, ಸೊ ತಟ್ಟೆ ಮುಚ್ಚಿಕ್ಬಿಟ್ಟು ಹಂಚು ಒಂದು 5-6 ನಿಮಿಷ ಫುಲ್ ಫ್ಲೇಮ್ ಕೊಡಿ. ಅದಾದಮೇಲೆ ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಬಿಡಿ. ಸೊ ಬೆಂದಮೇಲೆ ಸ್ಟೀಮ್ ಹೊರಗೆ ಬಂದಮೇಲೆ ಈ ಥರ ರೆಡಿಯಾಗಿರುತ್ತೆ ನೋಡಿ. ರುಚಿಕರವಾದ ಸೂಪರಾಗಿರುವ ಮಲಬಾರ್ ಬಿರಿಯಾನಿ ರೆಡಿಯಾಗಿದೆ. ರೈಸ್ದು ಅದ ಕೂಡ ತೋರಿಸ್ತೀನಿ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಚಂದ ಅಲ್ವಾ? ಸೊ ಇದನ್ನು ನೀವು ದಯವಿಟ್ಟು ಮನೇಲಿ ಮಾಡಿ, ಮಕ್ಕಳಿಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿದವ್ರು ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ. ನಿಮ್ಗೆ ಒಳ್ಳೆ ರೆಸಿಪಿಗಳು, ಕೇರಳ ಡಿಶ್ಗಳನ್ನ ಹಾಕೋಕ್ಕೆ ನಾನು ತುಂಬ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಕೇರಳದವ್ರಿಗೆ ಕೂಡ ಕರ್ನಾಟಕದ ರುಚಿಯನ್ನು ನಾನು ಪರಿಚಯ ಪಡಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ, ವಿಡಿಯೋ ಮ್ಯಾಕ್ಸಿಮಮ್ ಶೇರ್ ಮಾಡಿ. ರುಚಿಕರವಾದ ಮಲಬಾರ್ ಬಿರಿಯಾನಿ ರೆಡಿ, ಎಂಜಾಯ್ ಮಾಡಿ. ಧನ್ಯವಾದಗಳು.